ಸರ್ ನಮ್ಮ ಲವ್ಲಿ ಸರ್ ಹೇಮ ಅವರೇ ನಮಸ್ಕಾರ. ನಮಸ್ಕಾರ 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 ಋಷಿಗೆ. ನೀವು ಯಾವ ತರ ಸ್ವೀಕರಿಸ್ತೀರಾ ಈ ಪ್ರಶ್ನೆನ? ಮತ್ತೆ ವಾಟ್ ಇಸ್ ಯೋರ್ ಕಷ್ಟ ಬಂದಾಗ ವೆಂಕಟರಮಣ ಅಂತಾನೆ ಒಂದ್ ಗಾದೆ ಇದೆ. ಇಲ್ಲ ಅನ್ನೋದನ್ನ ನೋಡ್ಕೊಂಡು ಹೋಗ್ತೀವಿ. ಇದೆ ಅನ್ನೋದನ್ನ ನಾನು ಹೈಲೈಟ್ ಮಾಡಕ್ ಹೋಗಲ್ಲ. ಸೊ ಇವಾಗ ಆಲ್ರೆಡಿ 80% ನನ್ನ ಹತ್ರ ಆಲ್ರೆಡಿ ಎಲ್ಲ ಇರುತ್ತೆ. ಏನೋ ಒಂದ್ 20% ಇಲ್ಲೇ ಇರುತ್ತೆ. ನೋಡ್ಕೊಂಡು ಹೋಗಿ ಅದನ್ನೇ ನಾವು ಬೇಡ್ಕೊಂತ ಇರ್ತೀವಿ. ಇವಾಗ ಇರೋದಕ್ಕೆ ಕೃತಜ್ಞತೆ ಹೇಳಲ್ಲ ಅಥವಾ ಗ್ರಾಟಿಟ್ಯೂಡ್ ತೋರಿಸಲ್ಲ, ಅಪ್ರಿಸಿಯೇಷನ್ ಮಾಡಲ್ಲ. ಇಲ್ಲದೆ ಇರೋದಕ್ಕೆ ಬರೀ ದುಡ್ಡು ಅಂತ ನಾವು ಡಿಮಾಂಡ್ ಮಾಡ್ತಾ ಇರ್ತೀವಿ. ರಿಕ್ವೆಸ್ಟ್ ಅಲ್ಲ, ಡಿಮಾಂಡಿಂಗ್ ನಾವು ಹೋಗಿ ಕೇಳ್ಕೊಳ್ಳೋದು ಅಥವಾ ಪ್ರಾರ್ಥನೆ ಮಾಡೋದು. ನಾನ್ ಹೇಳೋದ್ ಏನು ಅಂತಂದ್ರೆ, ವಾಟ್ ಎವರ್ ವಿ ಹ್ಯಾವ್ ಆಲ್ರೆಡಿ, ನಮ್ಮ ಹತ್ರ ಏನು ಆಲ್ರೆಡಿ ಇದೆ ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ನಾನಂತೂ ಪ್ರತಿದಿನ ಒಂದು 20 to 30 times ಅಂತ ಹೇಳಿರ್ತೇವೆ. ನಮ್ಮಮ್ಮ ಹೇಳ್ತಾರೆ, ಯಾಕೆ ನಂಗೆ ಹೇಳ್ತಾರೆ ಬೇಡ ಅಂತಾರೆ ನಮ್ಮಮ್ಮ. ನಿಜ ಇದ್ ಮಾತು ಹೇಳ್ತಾರೆ ನಮ್ಮಮ್ಮ. ಬಟ್ ನಮ್ಮಮ್ಮ ಹೇಳೋದೈತೆ ನಾನು ಅಮ್ಮಂಗೆ ಹೇಳ್ತೀನಿ ಅಂತ ಅಂತ ಹೇಳ್ತೀನಿ. ಆಕ್ಚುಲಿ ಮಾತಿನ ಅರ್ಥ ಒಳಾರ್ಥ ತುಂಬಾ ಸಿಂಪಲ್ ಆಗಿದ್ದು ಕೃತಾರ್ಥ ಮನೋಭಾವ, ಗ್ರಾಟಿಟ್ಯೂಡ್ ಇಡೀ ಮನುಷ್ಯನಿಗೆ ಅಂತ. ಸೂಪರ್ ಡೂಪರ್ ಲವ್ಲಿ ಲಿಸನರ್ಸ್. ಹೇಮ ಅವ್ರ ಮಾತು ಕೇಳಿದ್ಮೇಲೆ ಅನ್ಸಿದ್ದು ಇದೊಂದು ಒಳ್ಳೆ ಕನ್ಕ್ಲೂಷನ್ ಆಗಿದೆ ಅಂತ. ವಾಪಸ್ ಬರ್ತೀನಿ ವಿಕ್ಕಿ ಜೊತೆ ಕಿವಿ ಮಾತು ಕಂಟಿನ್ಯೂ ಆಗುತ್ತೆ. 92.7 ತೆಗೆತಾನು ವಿಕ್ಕಿ ಜೊತೆ ಕಿವಿ ಮಾತನ್ನ ಕೇಳ್ತಾ ಇರೋದು. ಸೊ ಮಾಡ್ಬಿಟ್ಟೆ ಅಂತ ಕೇಳ್ತಾರೆ ಕೆಲವರು. ಅಲ್ಲ, ಕಷ್ಟ ಬಂದಾಗ ನೆನೆಸ್ಕೊಳ್ಳೋದಕ್ಕಿಂತ ಖುಷಿಯಾಗಿದ್ದಾಗ, ನೆಮ್ಮದಿಯಾಗಿದ್ದಾಗ, ಸುಖವಾಗಿದ್ದಾಗಲೂ ದೇವ್ರನ್ನ ನೆನೆಸ್ಕೊಳ್ಳೇಬೇಕು.